ಹಲೋ ಗೈಸ್, ಎಲ್ಲರಿಗೂ ASB ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಗೈಸ್, ತುಂಬ ಜನ ನನಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಕೇಳ್ತಿದ್ರಿ ಡಾಕ್ಯುಮೆಂಟ್ಸ್ ಹೆಂಗೆ ಅಪ್ಲೋಡ್ ಮಾಡೋದು, ಈ ಸೈನ್ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತುಂಬ ಜನ ಕೇಳ್ತಿದ್ರಿ. ಹಾಗಾಗಿ ನಿಮಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ಫಸ್ಟಿಗೆ ಸ್ಟಾರ್ಟಿಗೆ ನೀವು 3 ಚೆಕ್ ಬಾಕ್ಸ್ ಇರ್ತದೆ, ಅದನ್ನ ಕ್ಲಿಕ್ ಮಾಡಬೇಕು ಆಗಲೇ ತೋರಿಸ್ದಂಗೆ. ಆಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಎಸ್ ಗೈಸ್, ನಿಮಗೊಂದು ಇಲ್ಲಿ ಕಾಣುತ್ತೆ, ಇಲ್ಲಿ ಕ್ಲಿಕ್ ಹ್ಯಾರ್ ಟು ದ ಇ ಸೈನ್, ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗ್ತದೆ. ಅದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಮುಂದಿನ ಪ್ರೊಸೀಜರ್ ಓಪನ್ ಆಗುತ್ತೆ. ನೋಡಿ, ಈ ಥರ ಕಾಣುತ್ತೆ. ಕ್ಲಿಕ್ ದ ಬಟನ್ ಟು ದ ಪ್ರೊಸೆಸ್ ಇ ಸೈನ್. ಅಲ್ಲಿ ನೀವು ಫಸ್ಟಿಗೆ ಪ್ರಿವ್ಯೂ ಯುವರ್ ಡಾಕ್ಯುಮೆಂಟ್ಸ್ ನೋಡ್ಕೋಬೇಕಾಗ್ತದೆ. ನೋಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿದೆ ನೋಡಿ, ನೆಕ್ಸ್ಟ್ ಬಂದು ಇದೇ ಪೇಜಿಗೆ ಬಂದು ವಾಪಸ್ ಲಾಗಿನ್ ಆಗಿಬಿಟ್ಟು ಈ ಸೈನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೋಬೇಕಾಗ್ತದೆ. ಎಸ್ ನೋಡಿ ಗೈಸ್, ಮತ್ತೆ ಇವಾಗ ನಾವು ಬಂದಿದ್ದೀವಿ ಇಂಟರ್ಫೇಸ್ಗೆ. ಮತ್ತೆ 3 ಬಾಕ್ಸನ್ನು ಚೆಕ್ ಮಾಡಿ ಮತ್ತೆ ಸಬ್ಮಿಟ್ ಕೊಡಿ. ಮತ್ತು ನೀವು ನಂಬರನ್ನು ಹಾಕಿ ಸಬ್ಮಿಟ್ ಕೊಡಿ. ನಿಮ್ಮ ಡೇಟ್ ಆಫ್ ಬರ್ತು, ನಿಮ್ಮ ನಂಬರನ್ನು ಹಾಕಿದ ಮೇಲೆ OTP ಬಂದಮೇಲೆ ಈ ಥರ ಬರುತ್ತೆ. ಮತ್ತು ನೀವು ಇದನ್ನ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ದ ಬಟನ್ ಟು ಪ್ರೊಸೀಡ್ ಇ ಸೈನ್ ಅಂತ ಇದೆ. ಸೊ ಆಗಲೇ ನಾವು PDF ಮಾಡಿದ್ವಿ, ಇವಾಗ ಕಂಟಿನ್ಯೂ ಮಾಡೋಣ. ಈ ಥರ ಇಂಟರ್ಫೇಸ್ ಕಾಣುತ್ತೆ. ಇ ಸೈನ್ ಡಾಕ್ಯುಮೆಂಟ್ಸ್ ವಿಲ್ ಬಿ ದ ಏಬಲ್ ಟು ಅಪ್ಲೋಡ್, ಯು ವಿಲ್ ನಾಟ್ ಬಿ. ಓಕೆ, ಒಂದು ಸತಿ ನೀವು ಈ ಸೈನ್ ಮಾಡಿದ್ಮೇಲೆ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ, ಮತ್ತೇನು ಬೇರೆ. ಸೊ ಇದನ್ನ ನೆಕ್ಸ್ಟ್ ಟಿಕ್ ಮಾರ್ಕ್ ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮಗೆ ಆಧಾರ್ ಕಾರ್ಡ್ ಡಿಜಿಲಾಕರ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮದು ಎಲ್ಲ ಅಲೌಸ್ ಕೊಡಬೇಕು ಗೈಸ್. ಆಧಾರ್ ಕಾರ್ಡ್ದು ನಂಬರ್ ಹಾಕಬೇಕು. ನಂಬರ್ ಹಾಕಿದ ಮೇಲೆ OTP ಕೇಳುತ್ತೆ. OTPನ ಕರೆಕ್ಟಾಗಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ಕೆಳಗಡೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. ಬರೋ ತನಕ ವೆಯ್ಟ್ ಮಾಡಿ. ಬಂದಮೇಲೆ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ. ನೋಡಿ ಗೈಸ್, ನಮ್ಮ ಚಾನಲಲ್ಲಿ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ಬರ್ತಿರ್ತವೆ. ಯಾರಾದರೂ ಹೊಸಬರಾಗಿದ್ದರೆ ASB ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಕೊಳ್ಳಿ. ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಗ್ತಿತ್ತಂದರೆ ಲೈಕ್ ಮಾಡಿ. ಮೊಬೈಲ್ ಮೂಲಕ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಇನ್ನೂವರೆಗೂ ಯಾರೂ ಕೂಡ ತೋರಿಸಿಲ್ಲ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತಂದರೆ ನಿಮ್ಮದೊಂದು ಮೆಚ್ಚುಗೆ ಇರಲಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಇದ್ರ ಬಗ್ಗೆ ಅಭಿಪ್ರಾಯ ಏನೇ ಗೊಂದಲ ಇದ್ದರೂ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ವೇಟ್ ಮಾಡ್ತಿದ್ದೀವಿ ನಾವು ಯಾವುದಕ್ಕೆ, OTP ಬರೋಕ್ಕೆ. ಸೊ ಬರಲಿ, ಲೈವ್ ಮೂಲಕವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಗೈಸ್, ಯಾವುದೇ ರೀತಿ ಗೊಂದಲ ಬೇಡ. ಓಕೆ, ನಾವು ಆಲ್ರೆಡಿ OTPನ ತೊಗೊಂಡಿವಿ ನೋಡಿ, ಹಾಗಾಗಿ ಈ ಸೈನ್ ಸಕ್ಸಸ್ಫುಲಿ ಅಂತ ಬಂತು. ನಿಮಗೂ ಈ ಮೆಸೇಜ್ ಬರಬೇಕು ಗೈಸ್. ಈ ಸೈನ್ ಅಂತೇಳಿ ನಿಮಗೆ ಈ ಥರ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಆಮೇಲೆ ಅದಕ್ಕೆ ನೀವು ಓಕೆ ಅಂತ ಕ್ಲಿಕ್ ಮಾಡಬೇಕು. ಎಲ್ಲಿವರೆಗೂ ನೀವು ಕ್ಲಿಕ್ ಮಾಡಲ್ವೋ ಅಲ್ಲಿವರೆಗೂ ಅದು ಓಪನ್ ಆಗಲ್ಲ. ಓಕೆ ಅಂತ ಕ್ಲಿಕ್ ಮಾಡಬೇಕು. ಓಕೆನಾ? ಗೈಸ್, ನಿಮಗೇನಾರ ಫೋನಲ್ಲಿ ಅಪ್ಲಿಕೇಶನ್ ಹಾಕೋಕ್ಕಾದರೆ ಮಾಡಿ, ಇಲ್ಲ ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಕೆಳಗಡೆ ಲಿಂಕ್ ಇದೆ, ಅಥವಾ ಎಂಡಲ್ಲಿ ನಿಮಗೊಂದು ಲಿಂಕ್ ವಾಟ್ಸಪ್ ನಂಬರ್ ಕಾಣುತ್ತೆ, ಕಾಂಟ್ಯಾಕ್ಟ್ ಮಾಡಿ, ಹಾಕಿಕೊಡ್ತೀವಿ. ಓಕೆ, ನೆಕ್ಸ್ಟ್ ಈ ಥರ ಕಾಣುತ್ತೆ ಗೈಸ್. ಇಲ್ಲಿ ಪ್ರೊಸೀಡ್ ಟು ಅಂತೇಳಿ ಈ ಸೈನ್ ಅಂತೇಳಿ ಕೊಡಬೇಕು. ಪ್ರೊಸೀಡ್ ಟು ಯುವರ್ ದ ಡಾಕ್ಯುಮೆಂಟ್ಸ್ ಅಂತೇಳಿ ಕೊಡಬೇಕು. ಮೊದಲು ನಿಮ್ಮದು ಕರೆಕ್ಟಾಗಿದೆ ಇಲ್ಲ ಅಂತೇಳಿ ನೋಡ್ಕೊಳ್ಳಿ. PDF ಓಪನ್ ಆಗುತ್ತೆ. ಈ ಸೈನ್ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಕರೆಕ್ಟಾಗಿದೆ ಇಲ್ಲ ಅಂತೇಳಿ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡ್ಕೊಳ್ಳಿ. ನಿಮ್ಮದೊಂದು PDF ಓಪನ್ ಆಗಿರ್ತದೆ. ಅದಾದಮೇಲೆ ನಿಮ್ಮದು ಈ ಸೈನ್ ಕರೆಕ್ಟಾಗಿರುವಂಥ ಒಂದು PDF ಓಪನ್ ಆಗುತ್ತೆ. ಹಿಂಗೆ ಬಂದರೆ ಗೈಸ್, ನಿಮ್ಮದು PDF ಬಂದರೆ ಈ ಸೈನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಆಲ್ರೆಡಿ ಈ ಸೈನ್ ಅಂತೇಳಿ ಪಾಪಪ್ ತೋರಿಸಿರ್ತದೆ. ಸೊ ಈ ಸೈನ್ ಅನ್ನುವಂಥ ಒಂದು PDF ಓಪನ್ ಆಗಿರ್ತದೆ, ಅದನ್ನ ನಿಮಗೆ ತೋರಿಸ್ತೆ. ಇವಾಗ ಈ ಥರ ಆದಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು. ಡಾಕ್ಯುಮೆಂಟ್ ಯಾವ ರೀತಿ ಅಪ್ಲೋಡ್ ಮಾಡೋ ಅಂತೇಳಿ ಮತ್ತು ನೀವು ತೋರಿಸಿದ್ನಲ್ಲ ಅದೇ ರೀತಿ ನೀವು
ಲಾಗಿನ್ ಆಗಬೇಕಾಗ್ತದೆ, ಮತ್ತೆ ವಾಪಸ್ ತೋರಿಸಿದ್ರೆ ನಿಮ್ಮದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಬೇಗ ಬೇಗ ನೋಡ್ಕೊಳ್ಳೋಣ. ಸೊ ನಿಮ್ಮದು ಆಧಾರ್ ಕಾರ್ಡ್ ಎಲ್ಲ ಓಪನ್ ಮಾಡಿದ ಮೇಲೆ ಡಿಜಿಲಾಕರ್ ಓಪನ್ ಆಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿದ ಮೇಲೆ ಡಿಜಿಲಾಕರ್ ಓಪನ್ ಆಗುತ್ತೆ. ಅಲ್ಲಿ ನೀವು ಎಲ್ಲ ಅಲವನ್ನು ಕೊಡಬೇಕು. ಯಾವ್ದು ನಿಮಗೆ ನೀಡಿದೇನೋ ಅದನ್ನು ಅಲಾವ್ ಕೊಡಬೇಕು. ಆಮೇಲೆ ನೆಕ್ಸ್ಟ್ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸ್ಸು. ಇಲ್ಲೆಲ್ಲ ನಿಮ್ಮದು ಕರೆಕ್ಟಾಗಿರುವಂಥ ಡಾಕ್ಯುಮೆಂಟ್ಸನ್ನೆಲ್ಲ ಅಪ್ಲೋಡ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ಸ್ ಏನೇನು ಬೇಕಿಲ್ಲ ಅಂತೇಳಿ ನಾನು ಮೊದಲೇ ಹೇಳಿದ್ದೀನಿ, ತುಂಬ ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಇದೆ, ಒಂದು ಸರ್ತಿ ನೀವು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ಮೇಲೆ ಓಕೆ ಕೊಡಬೇಕು. ಓಕೆ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ನಿಮ್ಮದು ಸಕ್ಸಸ್ ಆಗಿದೆ ಅಂತ ತಿಳ್ಕೊಂಡು, ಓಕೆನಾ, ಇಲ್ಲೊಂದು ಇಂಟರ್ಫೇಸ್ ಕಾಣುತ್ತೆ ನಿಮಗೆ. ಇದು ಸಕ್ಸಸ್ ಆದರೆ ಈ ಥರ ಮೆಸೇಜ್ ಬರುತ್ತೆ, ಕೆಳಗಡೆ ಕಾಣ್ತಿದೆ, ಈ ಥರ ಬರುತ್ತೆ. ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದ್ರೂ ಈ ಥರ ಮೆಸೇಜ್ ಬರ್ತದೆ. ಆಮೇಲೆ ನೀವು ವಾಪಸ್ ಹೋಗಿ ಮತ್ತೆ ಇದೇ ಪ್ರೊಸೀಜರ್ ಮಾಡಬೇಕು. ಗೈಸ್, ಬೇಗ ಬೇಗ ಹಿಡಿದ ಉದ್ದೇಶ ಏನಂತಂದರೆ ನಿಮ್ಮದು ಟೈಮ್ ವೇಸ್ಟ್ ಆಗದಂಗೆ ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತೇಳಿ. ಸೊ ನಿಮ್ಗೆ ಆಲ್ರೆಡಿ ಒಂದು 21 ನಿಮಿಷದ ಕೂಡ ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ಸು, ಯಾವ ರೀತಿ ಸೈನ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದೀನಿ. ಹೊಸಬ್ರು ಯಾರಾದರೂ ಆಗಿದ್ದರೆ 21 ನಿಮಿಷದ್ದು ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೋಡಿ. ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ಪ್ಲಸ್ ಇದು ಡೆಮೋ ಮಾಡಿ ತೋರಿಸಿದ್ದೀನಿ, ಇದು ಗೊತ್ತಾಗಲಿಲ್ಲ ಅಂತಂದರೆ ಸೊ ಫೋನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿದ್ದೀನಿ. ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬಂದರೆ ಹಾಕಿ, ಇಲ್ಲ ಅಂತಂದರೆ ನಾನೇ ಹಾಕಿ ಕೊಡ್ತೀನಿ. ಸೊ ನನ್ನ ನಂಬರ್ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ. KPTCL ಮಾರ್ಗದರ್ಶನವೂ ಕೊಡ್ತೀನಿ, ಪ್ಲಸ್ ಅದ್ರ ಜೊತೆಗೆ ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ಕೊಡ್ತೀನಿ. ಸೊ 9141099470 ಅಂತ ಇದೆ. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬೋದು ಗೈಸ್. ಸೈನ್ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿ ಕೊಡ್ತೀನಿ. ಧನ್ಯವಾದಗಳು.